ಆ ಸಂಭ್ರಮ ಖುಷಿಯನ್ನು ಒಂಚೂರು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತೇನೆ. ಹಾಸ್ಪಿಟ್ಲಲ್ಲೆಲ್ಲ ನೋಡೋದು ಯಾವ್ದು ಈಗಲೇ ಹಾಕ್ತೀಯಾ? ಹಾಕಿ ಬಿಡ್ತೇವೆ ಚೂರೇ ಸ್ವಲ್ಪ ಸ್ವಲ್ಪ ಅಲ್ಲ. ನೆಕ್ಸ್ಟ್ ಪುನಃ ಯಾವಾಗಲೂ ಹಾಕುದಿಲ್ಲ. ಅದು ಹೇಳ್ತೆ ನಾನು ಇನ್ನು ಮುಖ ರಿವೀಲ್ ಮಾಡುದಿಲ್ಲ ಈಗ. ಮತ್ತೆ ಅದೆಲ್ಲ ಮಗುವಿದ ಮುಖ ರಿವೀಲ್ ಮಾಡುದಿಲ್ಲ. ಎಂತ ಮಾಡ್ತೆ ಅಲ್ಲಿ ಇದು ಹಾಕಿದೆ, ಹಾರ್ಟ್ ಇದು ಮುಖ ಚಂದ ಆಗ್ತಾ ಅದು ಮಾಡ್ತ್ರಿ ಎಲ್ರು ಆ ತರ ಮಾಡ್ತು. ಸಣ್ಣದ್ ಮಾಡಿ ಹಾಕಿ ಬಿಡ್ತೇತ್ಲ. ಆನ್ ಮಾಡುದಾ? ಆನ್ ಇತ್ತಲ್ಲ, ಆನ್ ಮಾಡಿದ್ಯಾ ನೀನು? ಇಲ್ಲ, ಆನ್ ಇತ್ತಾ ವಿಡಿಯೋಯ? ಆತಾಯ್ತು. 1 ನಿಮಿಷ 26-28 ಸೆಕೆಂಡ್ ಆಯ್ತು. ಅಯ್ಯ, ಇದು ಗೊತ್ತಿಲ್ಲದೆ ರೆಕಾರ್ಡ್ ಆದ್ದು, ಇರ್ಲಿ ಅಂತ ಹಾಕಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಲಾಗ್ ಶುರು ಮಾಡ್ತಿದ್ದೇನೆ. ಎಂತ ಗೊತ್ತುಂಟಾ, ನಾನು ಇಷ್ಟು ಟೈಮ್ ಎಂತಕ್ಕೆ ವಿಡಿಯೋ ಮಾಡಲಿಲ್ಲ ಅಂತ ನೀವೆಲ್ಲ ಅಂದ್ಕೊಂಡಿರ್ಬೋದು. ಒಂದು 14 ದಿವಸ ಆಯ್ತು ವಿಡಿಯೋ ಹಾಕಲಿಲ್ಲ ನಾನು. ಯಾಕಂದರೆ ನಮಗೊಂದು ಖುಷಿ ವಿಚಾರ, ನಮಗೆ ಮೊಮ್ಮಗಳು ಹುಟ್ಟಿದ್ಲು. ನನ್ನ ಮಗನ ಹೆಂಡತಿಗೆ ಡೆಲಿವರಿ ಆಯ್ತು. ಹಾಗಾಗಿ ನಾವು ಬೆಂಗಳೂರಿಗೆ ಹೋಗಿದ್ದಿತ್ತು. ಅಲ್ಲೇ ಒಂದು 15 ದಿವಸ 20 ದಿವಸ ಇದ್ದು ಈಗ ಬಂತು. ಹಾಗಾಗಿ ನನಗೆ ವಿಡಿಯೋ ಹಾಕ್ಲಿಕ್ಕೆ ಆಗಲಿಲ್ಲ. ಅದು ನಮ್ಮ ಖುಷಿಯನ್ನು ಸ್ವಲ್ಪ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಇನ್ನು ಮುಂದೆ ಯಾವಾಗಾದ್ರೂ ಮಗುವಿನ ಮುಖ ರಿವೀಲ್ ಮಾಡ್ತೇನೆ, ಈಗ ಮಾಡ್ತಾ ಇಲ್ಲ ಆಯ್ತಾ. ನೀವು ನೋಡಿರ್ಬೋದು, ನಾವು ಹಿಂದಿನ ಇದರಲ್ಲಿ ವಿಡಿಯೋದಲ್ಲಿ ನಾನು ಬೈಕಿ ಶಾಸ್ತ್ರದ ಒಂದು ವಿಡಿಯೋ ಹಾಕಿದ್ದೆ ಅಲ್ಲ, ಅವಳಿಗೆ ಹೆರಿಗೆ ಆಯ್ತು, ಹೆಣ್ಣು ಮಗು ಆಗಿದೆ. ನಮಗೆ ತುಂಬ ಖುಷಿ. ಅಂದರೆ ನಮ್ಮ ಕುಟುಂಬದಲ್ಲಿ ಈಗ ಫಸ್ಟ್ ನಮಗೆ ಮೊಮ್ಮಗು ಆಗ್ತಾ ಇರೋದು. ಯಾವುದು ಖುಷಿ ಆಯ್ತು ನಮಗನು. ಒಂದು ನಿಮಿಷ ಕೇಳಿಸ್ಕೊಳ್ಳಿ, ಅದಲ್ವಾ ಮಿಕ್ಕಿದ್ದು ಆಯ್ತು. ಹೋಗು ಓಡು. ಕಂಪ್ಲೀಟ್ ಓಪನ್ ಮಾಡು. ಕಂಪ್ಲೀಟ್ ಸೋದರಿ ಮಗಳು ಮನೆ ಬಂತು. ಒಬ್ಬ ಮನೆ ಬಂತು. ಇವರು ನನ್ನ ಸೊಸೆ ಸಂಧ್ಯಾನ ಅಮ್ಮ. ಎಲ್ಲರೂ ಊಟ ತಿಂಡಿ ಎಲ್ಲ ಇದಾಯ್ತು, ದೇವ್ರು ಕಳಿಸಿರೋದು. ಇಷ್ಟು ತೂಕ ಆಗಿ ಇದು ಮಾಡ್ಕೊಂಡು ಬರಬೇಕು ನಂದು. ಚಿನ್ನು ಚಿನ್ನು, ಚಿನ್ನು ಮನೆಗೆ ಬಂತ ಬಾಬುದು ಅಗರ್ಗಗ್ಗ. ಅಪ್ಪ ಕರೆದ್ರೆ ಮಾತ್ರ ಹೇಳುದ ನೀನ? ಅಂಗಡೆ ಕಂದು ಬಿತ್ತು. ಇಲ್ಲಿ ಎಲ್ಲಿ ಬಂತು ಬಾಬು? ನಾವು ಅಲ್ಲಿ ಬಂತು ದೇವ್ರೆ. ಚಿನ್ನು ಮರಿ ಅಜ್ಜ ನೋಡ, ಅಜ್ಜ ಅಜ್ಜ ಆಡದ ನಿದ್ರಿ ಪುಪ್ಪ.
ನಿದ್ದೆ ಬರ್ತಿದ್ಯಾ ಬೊಂಗೆ ನಮ್ಮ ಬೊಂಬ ಬಂದದ್ದು ಆಡು ಮನೆಗೆ, ನಮ್ಮ ಮನೆಗೆ ಚಿನ್ನು ಬಂತು.